ಓಕೆ. ಪರಿಶುದ್ಧನಾದ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯದಲ್ಲಿ ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಮಾರ್ಗ ಯೋಹಾನನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಿಂದ 18 ವಚನಗಳ ತನಕ. ಯೋಹಾನ್ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 14ರಿಂದ 18 ವಚನಗಳ ತನಕ. ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ. ಧರ್ಮಶಾಸ್ತ್ರವು ಮೋಸೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರೂ ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯ ಸಹೋದರ ಅಂತ ಡೇವಿಡ್ ರವರು ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಅಪ್ಪ ತಂದೆ, ನಮ್ಮ ದೇವರು ನಿನ್ನ ಒಳ್ಳೆಯವನು. ಈ ಒಳ್ಳೆಯ ದಿವಸವನ್ನು ಕೊಟ್ಟು ಅಪ್ಪ ತಂದೆ ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು ನಮ್ಮನ್ನ ತಂದೆ ಪೋಷಿಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದಲ್ಲಿ ನಮ್ಮನ್ನು ನೀನು ಇಟ್ಟಿದೆಯಾ, ನಿನಗೆ ಸ್ತೋತ್ರ. ಸೇವಕರ ಮುಖಾಂತರದಿಂದ ನಮ್ಮ ಜೀವಿತದಲ್ಲಿ ನೀನು ಮಾತನಾಡುತ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಬರುವ ಎಲ್ಲರೂ ನಿನ್ನ ಕರಗಳಿಗೆ ಸಮರ್ಪಿಸಿ ಅಪ್ಪ ತಂದೆ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನಮ್ಮ ಜೀವಿತದಲ್ಲಿ ನೀನು ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜ, ನಮ್ಮ ದೇವರು ನೀನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಹಿತಚಿಂತಕನು ನೀನಾಗಿದೆ, ನಿನಗೆ ಸ್ತೋತ್ರ. ಹೌದಪ್ಪ, ಕೀರ್ತನೆಗಾರನು ಹೇಳುವ ಹಾಗೆ ನಾನು ಕಣ್ಣೆತ್ತಿ ಪರ್ವತ ಕೆಳಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಹೌದಪ್ಪ, ನಮ್ಮ ಸಹಾಯಕನು ಹೌದಪ್ಪ ಅದು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಉಂಟು ಮಾಡಿದ ಯೆಹೋವನಿಂದಲೇ ಅಂತ ವಾಕ್ಯ ಹೇಳುವಾಗ ಅಪ್ಪ ತಂದೆ ದಿನವಿಡೀ ಅಪ್ಪ ತಂದೆ ನಮ್ಗೆ ಹೊತ್ತೊತ್ತಿಗೆ ಅಪ್ಪ ತಂದೆ ನಮ್ಮ ಸಹಾಯಕನಾಗಿದ್ದು ನಮ್ಮ ನೀನು ಪೋಷಿಸುತ್ತೀಯ, ನಡೆಸುತ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ಎಷ್ಟು ಮಂದಿ ಅಪ್ಪ ತಂದೆ ಈ ಲೋಕದಲ್ಲಿ ಇರುವಾಗ ಹೌದಪ್ಪ ನಮಗಾದರೂ ಅಪ್ಪ ತಂದೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬರುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದಪ್ಪ ತಂದೆ ಆತನ್ನು ಕಳಿಸಿಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರಪ್ಪ. ಹೌದಪ್ಪ, ಯಾರ ನಾಶನದಲ್ಲಿ ಸಂತೋಷ ಪಡುವ ದೇವರು ನೀನು ಅಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರು, ಹೇಳಿದ್ರೆ ನಿನ್ನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ನಿನ್ನ ಮಕ್ಕಳಾಗುವ ಭಾಗ್ಯವನ್ನು ಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ಪಾಪ ಶಾಪವನ್ನು ಪೂರ್ವಕ ಪಶ್ಚಿಮಕ್ಕೂ ಎಷ್ಟು ದೂರ ಇದೆ ಅಷ್ಟು ದೂರ ಬಿಸಾಡಿದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ, ಮಹಿಮೆಯನ್ನು ಸಲ್ಲಿಸ್ತೇನಪ್ಪ. ತಂದೆ, ಎಷ್ಟೋ ಮಂದಿಯಪ್ಪ ನಿನ್ನನ್ನು ಅರಿಯಲಿಲ್ಲ, ಸೃಷ್ಟಿಕರ್ತನನ್ನು ಬಿಟ್ಟು ಷಷ್ಠಿಯನ್ನು ಪೂಜೆ ಮಾಡಿ ನಿನ್ನಿಂದ ದೂರಾದ ಎಷ್ಟೋ ಜನರಿದ್ದಾರೆ ಅಪ್ಪ ತಂದೆ. ಅವರ ಮೇಲೆ ಕನಿಕರ ದೃಷ್ಟಿಯನ್ನು ಬೀರಿ ನಿನ್ನ ಮಕ್ಕಳನ್ನು ಉಪಯೋಗಿಸು. ಹೌದಪ್ಪ, ಜಗದುತ್ಪತ್ತಿಗೆ ಮುಂಚೆ ಒಂದು ಸಣ್ಣ ಹೆಣ್ಣನಾಗಿ ನೀನು ನಮ್ಮನ್ನು ಇಟ್ಟಿದ್ದೀನಿ, ನಿನಗೆ ಸ್ತೋತ್ರ.
ಎಲ್ಲೆಲ್ಲಿ ನಾವು ಹೋಗಬೇಕಪ್ಪ ತಂದೆ, ನಿನ್ನ ಮಕ್ಕಳನ್ನಪ್ಪ ತಂದೆ ನೀನು ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ಅವಕಾಶಗಳು ನಮಗೆ ಒದಗಿ ಬರಲಿ. ನಿನ್ನ ವಾಕ್ಯಗಳನ್ನು ಸುವಾರ್ತೆಯನ್ನು ಹೇಳುವಂತ ವಾಕ್ಯ ಸಮಯವು ಹೌದಪ್ಪ ತಂದೆ ನಮಗೆ ಒದಗಿ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆಯಾಗಲಿ. ಹೌದಪ್ಪ, ನಿನ್ನ ವಾಕ್ಯಗಳನ್ನು ಓದಿಕೊಂಡು ನಿನ್ನ ವಾಕ್ಯಗಳ ಅನುಸಾರವಾಗಿ ಜೀವಿಸುವಾಗೆ ನಮ್ಮನ್ನು ನಿನ್ನ ಬದಲಾಯಿಸಬೇಕು. ಹೌದಪ್ಪ ತಂದೆ, ಕೊನೆ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ ನಮ್ಮನ್ನು ಬದಲಾಯಿಸು. ನಮ್ಮೆಲ್ಲಾ ಕುಟುಂಬಗಳನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ ಅಪ್ಪ ತಂದೆ. ನಿನ್ನ ಇಚ್ಛೆ ನೆರವೇರಲಿ ಅಪ್ಪ ತಂದೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ಜೀವಿತದಲ್ಲಿ ಇಟ್ಟಂತ ಉದ್ದೇಶವನ್ನು ನೀನು ನೆರವೇರಿಸು. ನಿನ್ನ ಶುಚಿತ್ವವನ್ನು ನೆರವೇರಿಸುವುದಕ್ಕೆ ಅಪ್ಪ ತಂದೆ ನೀನೆ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ಎಬ್ಬಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಸೇವಕರ ಮುಖಾಂತರ ನಮ್ಮ ಜೀವಿತದಲ್ಲಿ ನೀನು ಮಾತನಾಡು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರನೆಲ್ಲವನ್ನು ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. ನಮ್ಮ ರಕ್ಷಕರು ಒಡೆಯನಾದ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನಮ್ಮ ಕೀರ್ತನೆಯಲ್ಲಿ ಸತ್ಯವೇದದಲ್ಲಿ 229ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ, ಈ ಹಾಡನ್ನು ಹಾಡಿಕೊಳ್ಳೋಣ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಅನ್ಯನಂತೆಯೇ ನಿಂತಿರುವವನ ಅವಲೋಕಿಸು ನೀ ಬೇಗ. ಅನ್ಯನಂತೆಯೇ ನಿಂತಿರುವವನ ಅವಲೋಕಿಸು ನೀ ಬೇಗ. ಆತ ಅನ್ಯನಲ್ಲ ಲೋಕ ರಕ್ಷಕ ಆತ್ಮ ಸ್ನೇಹಿತನು. ಆತ ಅನ್ಯನಲ್ಲ ಲೋಕ ರಕ್ಷಕ ಆತ್ಮ ಸ್ನೇಹಿತನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಕರುಣಾಶಾಲಿಯಾದ ಕಾರಣ ಕಾದಿರುವವನು ನಿಮಗೆ. ಕರುಣಾಶಾಲಿಯಾದ ಕಾರಣ ಕಾದಿರುವನು ನಿಮಗೆ. ಆತನ ಕರುಣೆಯನ್ನು ತಿಳಿದು ಮಾನವಗೈರಿ. ಆತನ ಕರುಣೆಯನ್ನು ತಿಳಿದು ಮಾನವಗೈರಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ. ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ. ಆತನು ಎಷ್ಟೋ ದಯದಿಂ ಕರೆಯುತ್ತಲಿರುವನು ನಿಮ್ಮನು ಮಿತ್ರರೇ. ಆತನು ಎಷ್ಟೋ ದಯದಿಂ ಕರೆಯುತ್ತಲಿರುವನು ನಿಮ್ಮನು ಮಿತ್ರರೇ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ
ಸಕಲ ವಿಧವಾಗಿ. ದೇವರು ಈ ಹಾಡಿನ ಮುಖಾಂತರವಾಗಿ ಮಹಿಮೆ ಹೊಂದಲಿ. ಈ ಬೆಳಗಿನ ಜಾವದಲ್ಲಿ ತನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಆತನ ಸೇವೆಯಲ್ಲಿ ಪಾಲು ಹೊಂದುವಂತೆಯೂ ಆತನ ಯೋಜನೆಯಲ್ಲಿ ನಾವು ಎಚ್ಚರವಾಗುವಂತೆಯೂ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆತನ ಯೋಜನೆಯನ್ನು ಪೂರೈಸಲು ನಮ್ಮನ್ನು ಒಪ್ಪಿಸಿಕೊಡುವಂತೆಯೂ ದೇವರು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೋಕವೆಲ್ಲ ಈ ಸಮಯ ನಿಶ್ಚಿಂತೆಯಿಂದ ನಿದ್ರಿಸುವಂತ ಸಮಯ. ಈ ನಿದ್ರೆ ಮನುಷ್ಯನಲ್ಲಿ ಹೆಚ್ಚು ಶಾಂತಿ ಹಾಗೂ ಪ್ರಶಾಂತವಾದಂತ ನೆಮ್ಮದಿಯನ್ನ ಸುಖವನ್ನ ತರುವಂತ ಸಮಯ. ಆದ್ರೆ ಇದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಏಕಾಂತವಾಗಿ ಹೋಗಿ ಪ್ರಶಾಂತವಾಗಿ ನಿದ್ರಿಸುತ್ತಿರುವ ಮನುಕುಲಕ್ಕಾಗಿ ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನು ಈ ಲೋಕದಲ್ಲಿ ತಾನು ಹುಟ್ಟಿ ಬಂದ ಮೇಲೆ ತನಗೆ ಕೊಟ್ಟಂತ ದೇವರ ಅಮೂಲ್ಯವಾದಂತ ಜವಾಬ್ದಾರಿಕೆಯನ್ನ ನಿರ್ವಹಿಸಲು ಆತನು ಎಚ್ಚರವಾಗಿದ್ದು ಆ ಕೆಲಸವನ್ನ ಸಂಪೂರ್ಣಗೊಳಿಸಲು ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಬಹಳ ಆಸಕ್ತಿಯಿಂದ ಕಾರ್ಯ ಮಾಡುವವನಾಗಿದ್ದರು. ಕಾರಣ ಆತನ ಮುಖಾಂತರವೇ ಇಡೀ ಜಗತ್ತು ತಾನು ಕಂಡು ನೋಡಲಿಕ್ಕೆ ಆಗದಂತ ದೇವರನ್ನ ಕಂಡುಕೊಳ್ಳುವುದು ಅವಶ್ಯವಾಗಿತ್ತು. ಇದು ದೇವರ ಯೋಜನೆಯಾಗಿತ್ತು. ಮಾನವನು ಪಾಪ ಮಾಡಿ ದೇವರ ಪ್ರಸನ್ನತೆಯಿಂದ ಅಗಲಿದ ಮೇಲೆ, ದೇವರ ನೇರವಾದ ಸಂಪರ್ಕವನ್ನ ಕಳೆದುಕೊಂಡ ಮೇಲೆ, ದೇವರ ವ್ಯಕ್ತಿತ್ವವನ್ನು, ದೇವರ ಸ್ವರೂಪವನ್ನು, ದೇವರ ನೆನಪನ್ನು ಮರೆತು ಬಿಟ್ಟು ಕಾಲಾನಂತರ ತಲಾಂತರಗಳು ಉರುಳುತ್ತಾ ಹೋಗುವಾಗ ದೇವರು ಹೀಗಿದ್ದಾನೆ ಎಂಬತಕ್ಕಂಥ ಅರಿವೇ ಮಾನವನ ಜೀವಿತದಲ್ಲಿ ನೆನಪಿನಲ್ಲಿ ಉಳಿಯದಂತಾಯಿತು. ಹೀಗಿರುವಾಗ ಮನುಷ್ಯರು ಈ ಭೂಮಿ ಮೇಲೆ ಸೈತಾನನ ಕುಯುಕ್ತಿಗೆ ಬಲಿಯಾಗಿ ಸೈತಾನನ ಮೋಸದ ಮಾರ್ಗಗಳನ್ನ ಅನುಸರಿಸಲು ಪ್ರಾರಂಭಿಸಿದರು. ದೇವರನ್ನ ಬಿಟ್ಟು ದೇವರು ಸೃಷ್ಟಿಸಿದಂತ ಸೃಷ್ಟಿಯನ್ನ ಪೂಜಿಸುವಂತೆ ಸೈತಾನನು ಪ್ರೇರೇಪಿಸಿದನು. ಅದರಲ್ಲಿ ವಿಶೇಷವಾಗಿ ಸೃಷ್ಟಿಯಲ್ಲಿ ಮೂರ್ತಿಗಳನ್ನ ಮಾಡಿಕೊಂಡು ಕನಿಷ್ಠವಾದಂತ ಪ್ರಾಣಿ ಪಶುಗಳ ರೂಪವನ್ನ ದೇವರಿಗೆ ಹೋಲಿಸಿ ಅವುಗಳನ್ನ ದೇವರೆಂದು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಮನುಷ್ಯನು ಅಣಕಿಸುವಂತ ಒಂದು ಸ್ಥಿತಿಗೆ ಬಂದು ತಲುಪಿತು. ದೇವರು ನಮ್ಮನ್ನ ಅಂದವಾಗಿ, ಚಂದವಾಗಿ, ಉತ್ತಮವಾಗಿ, ಜ್ಞಾನಿಗಳನ್ನಾಗಿ, ಬುದ್ಧಿವಂತರನ್ನಾಗಿ, ಸುಂದರವಾಗಿ ಈ ಲೋಕದಲ್ಲಿ ಸೃಷ್ಟಿಸಿ ಆತನ ಸೃಷ್ಟಿಗೆ ನಾವು ಕಿರೀಟವಾಗಿರುವಂತೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದ. ನಮ್ಮನ್ನು ಇಂಥ ಉನ್ನತವಾದಂತ ರೀತಿಯಲ್ಲಿ ಸೃಷ್ಟಿ ಮಾಡಿದಂತ ದೇವರು ಎಂಥವನಾಗಿರಬಹುದು ಎಂಬುವಂತ ಊಹೆಯನ್ನು ಕೂಡ ಮನುಷ್ಯನು ಮಾಡದೆ ಕೇವಲ ಬುದ್ಧಿ ಭ್ರಮಣೆಯಿಂದ ಸೃಷ್ಟಿಕರ್ತನಾದಂತ ದೇವರನ್ನ ಬಹಳ ಕನಿಷ್ಠವಾದಂತ ರೀತಿಯಲ್ಲಿ ಆರಾಧನೆ ಮಾಡುವುದಕ್ಕೆ ಸೈತಾನನು ಮನುಷ್ಯರನ್ನ ಪ್ರೇರೇಪಿಸ್ತಾನೆ. ಇದು ದೇವರ ಕೋಪಕ್ಕೆ ಮೊದಲನೆಯ ಕಾರಣ. ಮಾನವರ ಅವನತಿಗೆ, ಮಾನವರನ್ನ ಶಿಕ್ಷಿಸುವುದಕ್ಕೆ, ಮಾನವರು ಈ ಭೂಮಿ ಮೇಲೆ ಹೆಚ್ಚು ಕಷ್ಟ, ಸಂಕಟ, ನೋವುಗಳನ್ನ ಅನುಭವಿಸುವುದಕ್ಕೆ ಕಾರಣವಾಯಿತು. ದೇವರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಂತ ಮನುಷ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕೆಂದು ನೋಹನ ಕಾಲದಲ್ಲಿ ಕೈ ಹಾಕಿ ಕೊನೆಗೆ ಒಬ್ಬನನ್ನಾದರೂ ಉಳಿಸುವಂತ ಪ್ರಯತ್ನ ಮಾಡಿ ನೋಹನನ್ನು ಆತನ ಕುಟುಂಬವನ್ನು ಉಳಿಸುತ್ತಾನೆ. ಆತನ ಮುಖಾಂತರವೇ ಮತ್ತೊಂದು ಮಾನವನ
ಇತಿಹಾಸದ ಚರಿತ್ರೆ ಪ್ರಾರಂಭವಾಗ್ತದೆ. ತದನಂತರ ಅದೇ ರೀತಿಯಾದಂತ ಶೋಧನೆ, ಸಮಸ್ಯೆ ಮನುಷ್ಯನ ಜೀವಿತದಲ್ಲಿ ಆವರಿಸಿಕೊಳ್ಳುವಾಗೆ ಸೈತಾನನು ಕಾರ್ಯ ಮಾಡ್ತಾನೆ. ಈಗ ದೇವರು ಮಾನವನನ್ನ ರಕ್ಷಿಸಲು ತನ್ನ ನಿಜ ಸ್ವರೂಪವನ್ನ ಬಯಲು ಮಾಡಬೇಕಾದಂತ ಪರಿಸ್ಥಿತಿ ಒದಗಿ ಬಂತು. ಅದಕ್ಕಾಗಿಯೇ ದೇವರು ತಾನೇ ನರಾವತಾರವೆತ್ತಿ ಈ ಲೋಕದಲ್ಲಿ ಬಂದು ತಂದೆಯಾದಂತ ದೇವರ ನಿಜ ರೂಪವನ್ನ ಆತನು ತನ್ನ ಮೂಲಕವಾಗಿ ಪ್ರಕಟಪಡಿಸಿದನು, ಪ್ರಚುರಪಡಿಸಿದನು. ಆತನು ಕ್ರಿಸ್ತಶಕ ಮೊದಲನೆಯ ಶತಮಾನದಲ್ಲಿ ಈ ಭೂಮಿ ಮೇಲೆ ಇದ್ದುಕೊಂಡು ದೇವರ ನಿಜ ಸ್ವರೂಪವನ್ನ ಜನರಿಗೆ ತಿಳಿಸಿದನು. ಅದನ್ನ ಅನೇಕರು ಕಣ್ಣಾರೆ ಕಂಡು, ಕೈಯಾರೆ ಮುಟ್ಟಿ, ಕಿವಿಯಾರೆ ಕೇಳಿ, ಸ್ವತಃ ತಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ನೋಡಿ ಆತನ ಜೊತೆಯಲ್ಲಿರುವಂತ ಅನುಭವವನ್ನ ಪಡೆದುಕೊಳ್ಳುವಂತ ಅವಕಾಶವನ್ನ ಸ್ವಾಮಿ ಅವರಿಗೆ ಕೊಟ್ಟನು. ಅದಕ್ಕಾಗಿ ಯೇಸು ಕ್ರಿಸ್ತನು ಅನೇಕರಿಗೆ ಮಾತುಗಳನ್ನ ಹೇಳಿದ್ರು. ನೀವು ಈಗ ನೋಡ್ತಿರುವಂತ ಸಂಗತಿಗಳನ್ನ ನಿಮ್ಮ ಪೂರ್ವಿಕರು ನೋಡಬೇಕೆಂದು ಎಷ್ಟೋ ಹಂಬಲಿಸಿದವರು, ಆದರೆ ಅದು ಅವರಿಗೆ ಸಾಧ್ಯವಾಗಲಿಲ್ಲ. ನೀವು ಅವುಗಳನ್ನ ನೋಡ್ತಾ ಇದ್ದೀರಿ, ನೀವು ಧನ್ಯರು ಎಂಬುದಾಗಿ. ಯೇಸು ಕ್ರಿಸ್ತನು ಹುಟ್ಟಿ ಬರುವುದನ್ನ ಪ್ರವಾದಿಯಾದ ಜಕರಿಯನು ಸಹ ಅವನು ಮುಪ್ಪಿನ ಮುದುಕನಾಗುವ ತನಕ ಆ ಕ್ಷಣವನ್ನ ಎದುರು ನೋಡ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ನಾಮಕರಣ ಮಾಡಿದಂಥವನು ಯಾಜಕನಾದಂತ ಜಕರಿಯನು. ಆತನಿಗೆ ಮೊದಲೇ ಗೊತ್ತಿತ್ತು ಈ ಲೋಕಕ್ಕೆ ಹುಟ್ಟಿ ಬರಬೇಕಾದ ರಕ್ಷಕನು ಹುಟ್ಟಿ ಬರ್ತಾನೆ. ದೇವರ ಆತ್ಮನ ಮುಖಾಂತರವಾದಂತಹ ಪ್ರೇರಣೆಯನ್ನು ಹೊಂದಿದವನಾಗಿ ಯಾಜಕ ಸೇವೆ ಮಾಡುವಾಗ ಆ ನಿರೀಕ್ಷೆಯಲ್ಲಿ ಆತನು ಇರುವಾಗ ಕೊನೆಗೆ ಮಗುವಾಗಿ ಸೃಷ್ಟಿಕರ್ತನನ್ನು ನೋಡುವಂತ ಅವಕಾಶವನ್ನ ಆತನು ಪಡ್ಕೊಳ್ತಾನೆ. ಆತನ ಮುಖಾಂತರವಾಗಿ ಮಾನವರಿಗೆ ಕ್ರಿಸ್ತನನ್ನ ದೇವರೆಂಬುದಾಗಿ ಆತನು ತನ್ನ ಬಾಯಿಯಿಂದ ಪ್ರಕಟಪಡಿಸ್ತಾನೆ, ಪ್ರಚುರಪಡಿಸ್ತಾನೆ. ಅದಾದ ನಂತರ ಜಕರಿಯನ ಮೂಲಕವಾಗಿ ಆತನಿಗೆ ಕೊಟ್ಟಂತ ಮಗನಾದಂತ ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನ ಕೊಡುವಂತನಾಗಿದ್ದಾನೆ. ಈತನು ನನಗಿಂತ ಮೊದಲೇ ಇದ್ದವನು, ಅಂದರೆ ಈ ಲೋಕವನ್ನ ಸೃಷ್ಟಿಸುವಾಗ ಎಲ್ಲದಕ್ಕಿಂತ ಮೊದಲು ಇದ್ದವನು ಈತನೇ ನಿಜವಾದಂತ ದೇವರು, ಈ ಭೂಮಿ ಮೇಲೆ ಬರಬೇಕಾಗಿರುವಂತ ಕ್ರಿಸ್ತನು ಎಂಬುದನ್ನ ಆತನು ಸಾಕ್ಷಿಯಾಗಿ ಸಾರ್ತಾನೆ. ಯೇಸು ಕ್ರಿಸ್ತನು ತಾನೇ ಸ್ವತಃ ದೇವರು ಎಂಬುದನ್ನ ಈ ಭೂಮಿ ಮೇಲೆ ತಾನು ಇದ್ದು ತನ್ನ ಶಿಷ್ಯರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ ತನ್ನ ಮಹಿಮಾತಿಶಯವಾದಂತ ಶಕ್ತಿಯನ್ನ ಪ್ರಚುರಪಡಿಸಿ ಮಾನವನ ಹಿತಕ್ಕಾಗಿ ದೇವರ ಪ್ರೀತಿ ಎಷ್ಟೆಂಬುದನ್ನ ಅರ್ಥ ಮಾಡಿಕೊಡುವುದಕ್ಕೋಸ್ಕರ ಕಲ್ವಾರಿ ಶಿಲುಬೆಯನ್ನ ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸಲು ಆರಿಸಿಕೊಳ್ತಾನೆ. ಮತ್ತು ಆತನು ಎಂದು ಕಾಣಲಾರದಂತ ಮಾನವನ ಬದುಕಿನಲ್ಲಿ ತನ್ನ ನೆನಪು ಸ್ಥಿರವಾಗಿ ಉಳಿಯುವಂತೆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಅಮೂಲ್ಯವಾದ ಪ್ರಾಣವನ್ನ ಕೊಡುವಂತವನಾಗಿದ್ದಾನೆ. ಅದಾದ ನಂತರ ಮತ್ತೆ ಮಾನವನಿಗೆ ಉಳಿದುಕೊಳ್ಳುವಂಥದ್ದು ಆ ಸಮಯದಲ್ಲಿ ಕಂಡು ಕೇಳಿದಂತ ಸತ್ಯ ಸಂಗತಿಯನ್ನ ಈ ಲೋಕದ ಕೊನೆಯವರೆಗೆ ಸಾಕ್ಷಿಯಾಗಿ ಸಾರುವಂಥದ್ದು. ಅದೇ ಸುವಾರ್ತೆ ಎಂಬುದಾಗಿ ನಾವು ನೋಡುವಂತರಾಗಿ ಇವತ್ತು ದೇವರನ್ನ ನೋಡಬೇಕೆಂಬುದಾಗಿ ಅಪೇಕ್ಷಿಸುವಂತ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನನ್ನ ನಂಬಿ ಆತನ ಸುವಾರ್ತೆಯನ್ನ ಅಂಗೀಕಾರ ಮಾಡಿಕೊಂಡು ಆತನಲ್ಲಿ ಈ ಭೂಮಿ ಮೇಲೆ ದೇವರ ಯೋಜನೆ ನೆರವೇರುತ್ತಿರುವುದನ್ನ ಗ್ರಹಿಸಿಕೊಂಡವರಾಗಿ ದೇವರ ಯೋಜನೆ ಆತನ ಜೀವಿತದಲ್ಲಿ ನೆರವೇರದ ಹಾಗೆ ನಮ್ಮ ಜೀವಿತದಲ್ಲಿಯೂ ದೇವರು ನೆರವೇರಿಸುವಂತ ಅನೇಕ ಯೋಜನೆಗಳು ಇವೆ ಎಂಬುದನ್ನ ಅರ್ಥ ಮಾಡಿಕೊಂಡು
ಕರ್ತನ ಕೃಪಾಸ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟು ಕ್ರಿಸ್ತನಂತೆ ತಂದೆಯಾದ ದೇವರಿಗೆ ವಿಧೇಯರಾಗುವುದನ್ನ ದೇವರು ಎದು ನೋಡುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರನ್ನ ಯಾರು ಎಂದು ಕಂಡಿಲ್ಲ, ಆದರೆ ಆತನನ್ನ ಕಂಡಂತ ಆತನ ಶಿಷ್ಯರು ಪ್ರಚುರಪಡಿಸಿದ್ದಾರೆ. ಸತ್ಯವೇದದ ಮುಖಾಂತರವಾಗಿ ಆತನೇ ಬರಬೇಕಾದಂತ ರಕ್ಷಕನು, ನಿತ್ಯ ಜೀವವು ಎಂಬುದನ್ನ ಅವರು ಪ್ರಕಟಪಡಿಸಿದ್ದಾರೆ. ಸತ್ಯವೇದದಲ್ಲಿ ಇರುವಂತಹ ಪ್ರತಿಯೊಂದು ಪ್ರವಾದನ ವಿಷಯಗಳು ಕ್ರಿಸ್ತನ ಕುರಿತಾದಂತ ಸಂಗತಿಗಳನ್ನ ನಿಖರವಾಗಿ ತಿಳಿಸುತ್ತಿರುವುದರಿಂದ ಸತ್ಯವೇದವನ್ನು ಓದುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸತ್ಯ ದೇವರನ್ನ ಅರ್ಥ ಮಾಡಿಕೊಳ್ಳುವಂತ, ಸತ್ಯ ದೇವರನ್ನ ಹಿಂಬಾಲಿಸುವಂತ, ಸತ್ಯ ದೇವರ ಯೋಜನೆಗಳನ್ನ ಅರಿತು ಈ ಭೂಮಿ ಮೇಲೆ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಸಂಕಲ್ಪವನ್ನ ಈಡೇರಿಸಲು ತನ್ನ ಹೆಗಲನ್ನ ಕೊಡುವಂತ ಅವಕಾಶವನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಈ ಕೊನೆ ಕಾಲದಲ್ಲಿ ಪಾಪದ ನಿಮಿತ್ತ ಮನುಷ್ಯನ ಜೀವಿತ ದಿನದಿಂದ ದಿನಕ್ಕೆ ಶಪಿಸುತ್ತಾ ಘೋರವಾದಂತ ಕಷ್ಟ, ಸಂಕಟ, ನೋವು, ಹಿಂಸೆಗಳನ್ನ ಎದುರಿಸುತ್ತಾ ನಾಶವಾಗುತ್ತಿರುವ ಬದುಕಿನಲ್ಲಿ ಉತ್ತಮವಾದಂತ ಆತ್ಮೀಕ ಸುಭದ್ರತೆಯ ಭವಿಷ್ಯಕ್ಕಾಗಿ ಹಾತೊರೆಯುವಂತ ಹಾಗೂ ದೇವರ ಕೃಪೆಯನ್ನ ಹೊಂದಿದವರಾಗಿ ಆತನಲ್ಲಿರುವಂತ ಸುರಕ್ಷತೆಯನ್ನ ಅನುಭವಿಸುವ ನಿರೀಕ್ಷೆಯೊಂದಿಗೆ ಬದುಕುವಂತ ಅವಕಾಶವನ್ನ ದೇವರ ಮಕ್ಕಳಾದ ನಮಗೆ ಕರ್ತನು ಒದಗಿಸಿಕೊಟ್ಟಿದ್ದಾನೆ. ಸೈತಾನನು ನಿರಂತರವಾಗಿ ದೇವರ ಮೇಲನ ನಂಬಿಕೆಯನ್ನ ಕದಲಿಸುವಂತ ಪ್ರಯತ್ನವನ್ನ ಮಾಡುತ್ತಲೇ ಬಂದಿದ್ದಾರೆ. ದೇವರು ನೋಹನನ್ನ ಆ ಒಂದು ಜಲಪ್ರಳಯದಿಂದ ತಪ್ಪಿಸಿದಾಗ ಅಲ್ಲಿ ಒಂದು ಒಡಂಬಡಿಕೆಯನ್ನ ಮಾಡ್ತಾರೆ. ಇನ್ನು ಮೇಲೆ ನೀರಿನಿಂದ ಈ ಭೂಮಿಯನ್ನ ನಾನು ನಾಶ ಮಾಡುವುದಿಲ್ಲ ಎಂಬುದಾಗಿ. ಆದ್ರೆ ಈ ಹೊತ್ತು ಅನೇಕ ಕಡೆ ಪ್ರವಾಹಗಳು, ಅನೇಕ ರೀತಿಯಾದಂತ ಅತಿವೃಷ್ಟಿಗಳು ಹಾಗೆ ಮನುಷ್ಯರು ಸಾವು ನೋವುಗಳಿಗೆ ಒಳಗಾಗ್ತಿದ್ದಾರೆ. ಒಂದು ಕಡೆ ಸತ್ಯವೇದದ ಈ ಒಡಂಬಡಿಕೆಗಳು ನಿರರ್ಥಕವಾಗುವಂತ ಸಂಗತಿಗಳು ಈ ಕೊನೆ ಕಾಲದಲ್ಲಿ ಎದುರಾಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇದಕ್ಕೆ ಕಾರಣ ದೇವರು ಮಾಡಿದಂತ ಯೋಜನೆಯನ್ನ ಡೊಂಕು ಮಾಡುವುದಕ್ಕಾಗಿ ಸೈತಾನನು ಕೊನೆ ಕಾಲದಲ್ಲಿ ತನ್ನ ಎಲ್ಲಾ ಬಲವನ್ನು ಉಪಯೋಗಿಸಿ ದೇವರ ಮಾತುಗಳಿಗೆ ವಿರುದ್ಧವಾದ ಕಾರ್ಯಗಳು ನಡೆಯುವ ಹಾಗೆ ಮಾಡುವಂತವನಾಗಿದ್ದಾನೆ. ಕೊನೆ ಕಾಲದಲ್ಲಿ ಸೈತಾನನಿಗೆ ದೇವರು ಆತನ ಎಲ್ಲ ಅತಿಯಾದಂತ ಉಗ್ರ ಪಾಪದ ಎಲ್ಲ ಫಲವನ್ನ ಆತನು ಈ ಭೂಮಿ ಮೇಲೆ ಬಿತ್ತುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂತಂದ್ರೆ ಆತನಲ್ಲಿರುವಂತ ಅತಿ ಭಯಂಕರವಾದಂತ ಕ್ರೂರತನ ಎಷ್ಟೆಂಬುದನ್ನ ಜಗತ್ತು ಅರ್ಥ ಮಾಡಿಕೊಳ್ಳಬೇಕಾಗಿ, ಆದುದರಿಂದ ಸೈತಾನನನ್ನ ಆತನು ಎಷ್ಟೇ ಕುತಂತ್ರಗಳನ್ನ ಕಲ್ಪಿಸಿಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆತನು ಕಾರ್ಯ ಮಾಡಿದರೂ ಸಮಯ ಬರುವ ತನಕ ಆತನನ್ನ ಮುಟ್ಟದೇ ಇರುವುದರಿಂದ ಈ ಭೂಮಿ ಮೇಲೆ ಆತನು ತನ್ನಲ್ಲಿಗಿರುವಂತ ಶಕ್ತಿಯನ್ನು ಉಪಯೋಗಿಸಿ ದೇವರ ಚಿತ್ತವನ್ನ ಭಂಗಪಡಿಸುವಂತ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಹೀಗಿರುವುದರಿಂದಲೇ ದೇವರು ಪ್ರೀತಿಸಿದಂತ ಮಾನವರು ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ನಾಶವಾಗುತ್ತಿದ್ದಾರೆ. ಕಷ್ಟಗಳಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಹೊಸ ಹೊಸ ವಿಧವಾದಂತ ರೋಗಗಳಲ್ಲಿ ಸಿಕ್ಕಿ ಎಷ್ಟೋ ಕುಟುಂಬಗಳು ತಮ್ಮವರನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ, ಇಂತಹ ಭಯಂಕರವಾದಂತ ಕಷ್ಟ ಸಂಕಟಗಳಿಂದ ಮಾನವನನ್ನ ಬಿಡಿಸುವುದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರತಿಯೊಬ್ಬ ಮನುಷ್ಯನು ಇಂತಹ ಘೋರವಾದ ಸಂಕಟದಿಂದ ತಪ್ಪಿಸಿಕೊಂಡು ಬದುಕಲು ಮತ್ತು ಮುಂದೆ ಬರುವಂತ ಪೀಳಿಗೆಗೆ ಸಾಕ್ಷಿಯಾಗಿ ಜೀವಿಸಲು ದೇವರು ತನ್ನ ಕೃಪೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. ಆದುದರಿಂದಲೇ ಅಂತಹ ಮಹಾ ಕೃಪೆಯನ್ನ ಹೊಂದಿದವರಾಗಿ ಆತನನ್ನ ನಂಬಿ ಆತನ ಮೇಲನ ನಂಬಿಕೆಯಲ್ಲಿ ಬದುಕುತ್ತಿರುವಂತ ನಮಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಇಗೋ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ಈ ಭೂಮಿ ಮೇಲೆ ನಿಮಗೆ ಸಂಕಟ ಉಂಟು,
ಧೈರ್ಯವಾಗಿರ್ರಿ, ನಾನು ನಿಮ್ಮೊಂದಿಗೆ ಇರುತ್ತೇನೆ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಆತನು ನಮಗೆ ಧೈರ್ಯವನ್ನ ಹೇಳುವಂತವನಾಗಿದ್ದಾನೆ. ದೇವರ ಮಕ್ಕಳಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಒಂದು ವೇಳೆ ನಾವು ದೇವರಿಗೆ ನಿಷ್ಠೆಯಿಂದ ಭಯಭಕ್ತಿಯಿಂದ ನಡೆದುಕೊಳ್ಳುವುದಾದರೆ ನಮ್ಮ ಕಾಲಿಗೆ ಕಲ್ಲು ತಗಲದ ಹಾಗೆ ಆತನ ದೂತರು ಕೈಗಳಲ್ಲಿ ನಮ್ಮನ್ನು ಎತ್ತಿಕೊಳ್ತಾರೆ. ಮತ್ತು ನಮ್ಮ ತಲೆಯಲ್ಲಿರುವಂತ ಒಂದು ಕೂದಲು ಕೂಡ ನೆಲಕ್ಕೆ ಬೀಳುವಾಗ ಅದಕ್ಕೆ ಕಾರಣವನ್ನ ದೇವದೂತರು ಕಂಡುಕೊಳ್ಳುವಂತವರಾಗಿದ್ದಾರೆ. ದೇವರ ಚಿತ್ತವಿಲ್ಲದೆ ಈ ಭೂಮಿ ಮೇಲೆ ದೇವರ ಮಕ್ಕಳನ್ನ ಮುಟ್ಟುವುದಕ್ಕಾಗಲಿ, ತೊಂದರೆ ಪಡಿಸುವುದಕ್ಕಾಗಲಿ, ಹಿಂಸಿಸುವುದಕ್ಕಾಗಲಿ ಸೈತಾನಿಗೆ ಅಧಿಕಾರವಿಲ್ಲ. ಅದಕ್ಕಾಗಿಯೇ ದೇವರನ್ನ ನಂಬಿರುವಂತ ದೇವರ ಮಕ್ಕಳು ಧೈರ್ಯದಿಂದ ಈ ಭೂಮಿ ಮೇಲೆ ಈ ಕೊನೆಯ ಶ್ರೇಷ್ಠವಾದ ಹೋರಾಟದಲ್ಲಿ ದೇವರ ಪರವಾಗಿ ನಿಲ್ಲಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಇಲ್ಲಿ ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡ್ತದೆ. ಸೈತಾನನು ಎಲ್ಲಾ ತರದ ಗಲಿಬಿಲಿಯನ್ನ ನಮ್ಮ ಮುಂದೆ ಇಟ್ಟು ದೇವರ ಮಾರ್ಗಗಳನ್ನ ಡೊಂಕು ಮಾಡಲು ಪ್ರಯತ್ನಿಸುವಾಗ ನಾವು ನೇರವಾದಂತ ದೇವರ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಸತ್ಯವೇದದಲ್ಲಿ ದೇವರು ಕೊಟ್ಟಿರುವ ಮಾಹಿತಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಮಾರ್ಗಗಳನ್ನ ಕಂಡುಕೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ದೇವರು ನಮ್ಮ ಮುಂದೆ ಇಟ್ಟಿರುವಂತ ಪರಿಪೂರ್ಣವಾದಂತ ನಿತ್ಯ ಜೀವದ ಮಾರ್ಗ ಪರಿಶುದ್ಧವಾದಂತ ಆತನ ನಿಬಂಧನೆಗಳನ್ನ ಕೈಕೊಂಡು ನಡೆಯುವಂಥದ್ದೇ ಆಗಿದೆ. ಆತನ ನಿಬಂಧನೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನನ್ನ ನಾವು ಸನ್ಮಾನಿಸುವವರಾಗಿಯೂ ಮತ್ತು ಆತನ ಹೆಸರನ್ನ ಘನಪಡಿಸುವವರಾಗಿಯೂ ಈ ಭೂಮಿ ಮೇಲೆ ಸೃಷ್ಟಿಕರ್ತನಾದಂತ ದೇವರ ನಾಮವನ್ನ ಪ್ರಚುರಪಡಿಸುವವರಾಗಿಯೂ ಈ ಭೂಮಿ ಮೇಲೆ ಜೀವಿಸುವಂತವರಾಗಿದ್ದೇವೆ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ದೇವರ ವಾಕ್ಯದ ಬಲದಿಂದ ದೇವರ ಜ್ಞಾನದಿಂದ ತುಂಬಿದವರಾಗಿ ಸೈತಾನನು ನಮಗೆ ವಿರುದ್ಧವಾಗಿ ತರುವಂತ ಎಲ್ಲಾ ಶೋಧನೆಗಳನ್ನ ಎದುರಿಸಿ ಜಯಿಸಿ ಕ್ರಿಸ್ತನಿಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕಾದದ್ದು ಅತ್ಯವಶ್ಯವಾಗಿದೆ. ಅದಕ್ಕೆ ಬೇಕಾದಂತ ಸಕಲ ವಿಧವಾದಂತ ಬಲವನ್ನ, ಸಂರಕ್ಷಣೆಯನ್ನ, ಸುರಕ್ಷತೆಯನ್ನ ದೇವರು ವಾಗ್ದಾನ ಮಾಡಿದ್ದಾರೆ. ನಿಮ್ಮ ತಲೆಯಲ್ಲಿ ಒಂದು ಕೂದಲು ಕೂಡ ನೆಲಕ್ಕೆ ಬೀಳುವುದಿಲ್ಲ. ಈ ಭೂಮಿ ಮೇಲೆ ಅಲ್ಲ ಕಲ್ಲೋಲವೇ ಆದರೂ, ಈ ಭೂಮಿ ಮೇಲೆ ಎಲ್ಲವೂ ಸಂಪೂರ್ಣವಾಗಿ ಮುಳುಗಿ ಹೋದರೂ ದೇವರ ಮಕ್ಕಳಿಗೆ ಮಾತ್ರ ದೇವರು ತನ್ನ ಸುರಕ್ಷತೆಯ ಹಸ್ತವನ್ನ ಸದಾ ಕಾಲವು ಅವರಿಗಾಗಿ ಚಿಂತಿಸುತ್ತಾ ಅವರ ಹಿತಕ್ಕಾಗಿ ಕಾರ್ಯ ಮಾಡುವಂತ ದೇವರಾಗಿದ್ದಾರೆ. ಯಾಕಂತಂದ್ರೆ ದೇವರು ಸದಾ ಕಾಲವು ಜೀವಿಸುವಂತವನು ಮತ್ತು ನಂಬಿಗಸ್ತನು, ಒಡಂಬಡಿಕೆಯನ್ನ ನೆರವೇರಿಸುವವನು, ವಾಗ್ದಾನಗಳನ್ನ ನೆರವೇರಿಸುವವನು ಆಗಿದ್ದಾನೆ. ದೇವರ ಮಕ್ಕಳಾದ ನಮ್ಮ ಪಾಲಿಗೆ ಆತನ ವಾಗ್ದಾನಗಳಲ್ಲಿ ಪಾಲು ಹೊಂದುವಂತ ಆ ನಿರೀಕ್ಷೆಯಲ್ಲಿ ಬದುಕುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಈ ಕಾರಣದಿಂದ ಈ ಭೂಮಿ ಮೇಲೆ ಏನೇನ್ ನಡೆದರೂ ನಮಗಿರುವಂತ ನಂಬಿಕೆಯನ್ನ ನಾವು ಕಳ್ಕೊಳ್ಳದೆ ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಆತನ ಬರುಣಕ್ಕಾಗಿ ಸಿದ್ಧರಾಗುವ ಹಾಗೆ ದಿನನಿತ್ಯವೂ ಆತ್ಮಿಕವಾದ ಬಲವನ್ನು ಹೊಂದಲು ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ದೇವರ ಸಹಾಯಕ್ಕಾಗಿ ಹಂಬಲಿಸಿ ಪ್ರಾರ್ಥಿಸಲು ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಸಮಯವು ದೇವರ ಮಕ್ಕಳಿಗೆ ಅತ್ಯಮೂಲ್ಯವಾದಂತ ಸಮಯವಾಗಿದೆ. ಈ ಭೂಮಿ ಮೇಲೆ ನಾವು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಲು ದೇವರ ಬಲದಿಂದ ಬದುಕಬೇಕಾಗಿದೆ. ಆ ಬಲವನ್ನ ಪ್ರಾರ್ಥನೆ ಮುಖಾಂತರವಾಗಿ ಮಾತ್ರ ನಾವು ಕಂಡುಕೊಳ್ಳಬಹುದಾಗಿದೆ. ಅದರಲ್ಲಿ ವಿಶೇಷವಾಗಿ ಕ್ರಿಸ್ತನು ತೋರಿಸಿದಂತ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಬೆಳಗಿನ ಜಾವದ ಪ್ರಾರ್ಥನೆ ಅತ್ಯಮೂಲ್ಯವಾಗಿದೆ. ಇಂಥ ಅವಕಾಶದಲ್ಲಿ ಕರ್ತನು ನಮ್ಮನ್ನ ಸೇರಿಸಿದ್ದಾನೆ, ನಮ್ಮನ್ನು ಒಟ್ಟುಗೂಡಿಸಿದ್ದಾನೆ. ಈ ಅವಕಾಶದಲ್ಲಿ ನಿರಂತರವೂ ನಾವು ದೇವರ ಕೈ ಹಿಡಿದು ಆತನ ಜೊತೆಯಲ್ಲಿ ಮುಂದೆ ಸಾಗುವ ಹಾಗೆ ಕರ್ತನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಮತ್ತು ಈ ಭೂಮಿ ಎದುರು ನೋಡುತ್ತಿರುವಂತ ಬಿಡುಗಡೆಯನ್ನ ದೇವರ ಆತ್ಮನು ತರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಇರಲಿ ಮತ್ತು ನಮ್ಮ ಜೀವಿತವಿರಲಿ ಮತ್ತು ಕ್ರಿಸ್ತನ ಬರೋಣಕ್ಕಾಗಿ ಈ ಪ್ರಾರ್ಥನಾ ಜೀವಿತ ಹೀಗೆ ಮುಂದುವರಿಯುತ್ತಾ
ಇನ್ನು ಅನೇಕ ದೇವರ ಮಕ್ಕಳು ಇಂತಹ ಉನ್ನತವಾದಂತ ಆತ್ಮೀಯ ಆಶೀರ್ವಾದದಲ್ಲಿ ನೆಲೆಗೊಳ್ಳುವ ಹಾಗೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ಜೊತೆಯಲ್ಲಿ ಇದೆ. ಇನ್ನೂ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ನೀವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನ್ನ ಜೊತೆಯಲ್ಲಿ ಇವತ್ತು ಲೋಕೇಶ್ ಅಂಕಲ್ ಅವರು ಇದ್ದಾರೆ. ಅವರು ಕೊನೆಯ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಮಳೆಯ ಅವಾಂತರದಿಂದ ದಿನದಿಂದ ದಿನಕ್ಕೆ ಎಲ್ಲಾ ಕಡೆ ಮತ್ತೆ ಸಾವು ನೋವುಗಳು ಹೆಚ್ಚುವಂತ ಪರಿಸ್ಥಿತಿ ಎದುರಾಗ್ತಿದೆ. ಆದುದರಿಂದ ದೇವರ ಮಕ್ಕಳಾದಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳಲಿ. ಜನ ಸಾಮಾನ್ಯರ ಜೀವಿತಕ್ಕೆ ಧಕ್ಕೆ ಆಗದಂತೆ ದೇವರು ಕಾರ್ಯ ಮಾಡಲಿ ಮತ್ತು ಆತನ ಕೃಪೆ ಇಂಥ ಪರಿಸ್ಥಿತಿ ಒಳಗಾದಂತ ಸ್ಥಳದಲ್ಲಿರುವಂತ ಪ್ರಾಣಿ ಪಕ್ಷಿಗಳ ಮೇಲೆಯೂ ಜನರ ಮೇಲೆಯೂ ಹೆಚ್ಚಾಗಿ ಸುರಿಸಲ್ಪಡಲಿ ಮತ್ತು ಪ್ರಾಣಾಪಾಯವಾಗದಂತೆ ದೇವರು ಕಾಪಾಡಲಿ, ಮತ್ತೆ ಅವರಿಗೆ ಸುಸ್ಥಿತಿಯನ್ನು ತರಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಒಂದು ಜ್ವರ, ಡೆಂಗಿ ಜ್ವರ ಎಲ್ಲಾ ಕಡೆ ಹಬ್ತಾ ಇದೆ. ಈ ಕೊನೆ ಕಾಲದಲ್ಲಿ ಅದು ಭಯಂಕರವಾಗಿ ಮನುಷ್ಯನನ್ನ ಬಹಳ ಬೇಗನೆ ಸಾವಿಗೆ ತಳ್ಳಿ ಬಿಡ್ತಾ ಇದೆ. ಆದುದರಿಂದ ಇದು ಬಹಳ ಭಯ ಪಡಬೇಕಾದಂತ ಸಂಗತಿಯಾಗಿದೆ. ಅದಕ್ಕಾಗಿ ದೇವರು ಈ ಪರಿಸ್ಥಿತಿಯನ್ನ ಸುಧಾರಿಸಲಿ, ಈ ಜ್ವರವನ್ನ ತೆಗೆದು ಹಾಕಲಿ, ಈ ಕಾಯಿಲೆಯಿಂದ ಒಳಗಾದಂತ ಮಕ್ಕಳನ್ನ ದೇವರು ಬಿಡುಗಡೆ ಮಾಡಲಿ, ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಸುವಾರ್ಥ ಸೇವೆಯಲ್ಲಿ ಸಭೆಗಳು ಆಸಕ್ತಿಯುಳ್ಳವರಾಗಿ ಉತ್ತಮವಾದಂತ ಸೇವೆ ಮಾಡುವ ಹಾಗೆ ಸಭೆಗಳನ್ನ ದೇವರು ಬಲಪಡಿಸಲಿ, ಸಭಿಕರನ್ನ ಆಶೀರ್ವದಿಸಲಿ. ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ, ತನ್ನ ಹೆಸರನ್ನ ಘನಪಡಿಸುವಂತ, ತನ್ನ ಹೆಸರಿಗಾಗಿ ಆರಿಸಿಕೊಂಡಂತ ತನ್ನ ಭಕ್ತರ ಕುಟುಂಬಗಳನ್ನ ವಿಶೇಷವಾಗಿ ದೇವರು ಬಡತನದಿಂದ ಬಿಡುಗಡೆ ಮಾಡಲಿ, ಸಮೃದ್ಧಿಯಿಂದ ತುಂಬಿಸಲಿ, ಕೊರತೆ ಇಲ್ಲದೆ ಬದುಕುವುದು ಮಾತ್ರವಲ್ಲದೆ ದೇವರ ಸೇವೆ ಮಾಡುವುದಕ್ಕೆ ಸಕಲ ಪರಲೋಕದ ಆತ್ಮೀಯ ಆಶೀರ್ವಾದಗಳು ಸಮೃದ್ಧಿಯಾಗಿ ಕೊಡಲ್ಪಟ್ಟು ಯಾವ ಬಾಧೆಗಳಿಲ್ಲದೆ ಸುಕ್ಷೇಮದಿಂದ ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ಕರ್ತನ ಆತ್ಮನು ಎಲ್ಲಾ ಕ್ರೈಸ್ತ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದೀರಾ? ಇದೀನಿ ಬಸ್. ಪ್ರಾರ್ಥನೆ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೂಟದಲ್ಲಿ ಕೂಡಿ ಬಂದಿರುವ ಎಲ್ಲರಿಗೂ ವಂದಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ದೇವರುಗಳಲ್ಲಿ ಮಹಾರಾಜನಾಗಿರುವ ಆತನೇ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಎಲ್ಲಾ ದೇವರಿಗಿಂತಲೂ ದೊಡ್ಡವನಾಗಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಎಲ್ಲಾ ದೇವರುಗಳಲ್ಲಿ ಮಹೋನ್ನತನಾಗಿರುವ ಆತ ನಿನಗೆ ಸ್ತೋತ್ರ. ಎಲ್ಲಾ ದೇವರುಗಳಲ್ಲಿ ಭಯಂಕರನೇ ನಿನಗೆ ಸ್ತೋತ್ರ. ಎಲ್ಲಾ ದೇವರುಗಳಿಗಿಂತ ಹೆಚ್ಚಿನಾಗಿರುವ ಆತ ನಿನಗೆ ಸ್ತೋತ್ರವಾಗಲಿ. ತಂದೆಯೇ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯ ಸ್ತೋತ್ರ, ನಮ್ಮನ್ನುಂಟು ಮಾಡಿದ ತಂದೆಯೇ ನಿಮಗೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ ಯೇಸಪ್ಪ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ, ಒಂದು ಹಿಂಡಾಗಿ ನಿನ್ನ ಸನ್ನಿಧಾನದಲ್ಲಿ ಕೂತು ನಿನ್ನ ಪಾದದಡಿಯಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಪ್ಪ. ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು ಸ್ವಾಮಿ. ಹೌದು ತಂದೆ ಯೇಸುವೆ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವ. ಸರ್ವಶಕ್ತನೇ, ನೀವು ಎಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು.
ನಿನ್ನ ಕೃಪೆಯಿಂದ ತುಂಬಿಸು, ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸು, ನಿಮ್ಮನ್ನು ಅರಿತು ನಡೆಯಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಿಮ್ಮ ಸೇವೆಯಲ್ಲಿ ಹೆಚ್ಚಾಗಿ ಬೆಳೆಯಲಿಕ್ಕೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡಪ್ಪ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕೂಟದಲ್ಲಿ ಬೋಧಕರು ತಿಳಿಸಿಕೊಟ್ಟಂತ ಎಲ್ಲಾ ವಾಕ್ಯಗಳನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಆ ವಾಕ್ಯಗಳ ಗುಣಾರ್ಥಗಳನ್ನು ತಿಳಿಸಿಕೊಡು ದೇವ. ಈ ವಾಕ್ಯಗಳೊಟ್ಟಿಗೆ ನಾವೆಲ್ಲರೂ ಈ ದಿನವೆಲ್ಲ ಹೃದಯದಲ್ಲಿ ಇಟ್ಟುಕೊಂಡು ವಾಕ್ಯಗಳ ಪ್ರಕಾರ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸುತ್ತೇವೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ವಾಕ್ಯಗಳಲ್ಲಿ ಸ್ವಾಮಿ ಎಷ್ಟು ಬಲ ಇದೆ, ಎಷ್ಟು ಶಕ್ತಿ ಇದೆ. ಒಳ್ಳೆ ಜ್ಞಾನ ಬುದ್ಧಿಯನ್ನು ನಮಗೆ ನೀವು ದಯಪಾಲಿಸಿಕೊಟ್ಟಿದ್ದೀರ ಸ್ವಾಮಿ. ನಿಮಗೆ ಸ್ತೋತ್ರವಾಗಿ. ಸರ್ವಶಕ್ತನೇ, ಯಾರಿಗೆ ಜ್ಞಾನ ಇಲ್ಲವೋ ನನ್ನಲ್ಲಿ ಬೇಡಿಕೊಳ್ಳ್ರಿ, ನಾನು ನಿಮಗೆ ಜ್ಞಾನವನ್ನು ಕೊಡ್ತೀನಿ ಅಂತ ಹೇಳಿದಂತ ದೇವರು ಸ್ವಾಮಿ. ಇವತ್ತಿನ ದಿವಸ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನು, ನಿಮ್ಮ ವಾಕ್ಯಗಳನ್ನು ನಾವು ಅರ್ಥಕೊಂಡು ಪ್ರತಿದಿನವೂ ಸ್ವಾಮಿ ನಿನ್ನನ್ನು ಎಂದು ಮರೆಯದಂತೆ ಈ ಒಂದು ದಿನದ ವಾಕ್ಯಗಳ ಒಟ್ಟಿಗೆ ನಾವೆಲ್ಲರೂ ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಸ್ತೋತ್ರವಾಗಲಿ ಅಪ್ಪ. ಬೋಧಕರು ಕೆಲವೊಂದು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾರಪ್ಪ. ಹೌದು ಕರ್ತನೆ, ಈ ಲೋಕದಲ್ಲಿ ಎಲ್ಲೆಲ್ಲಿ ಸ್ವಾಮಿ ಮಳೆ ತುಂಬಾನೇ ಜಾಸ್ತಿ ಆಗಿದೆಯಪ್ಪ. ಈ ಕರ್ನಾಟಕ ರಾಜ್ಯದಲ್ಲಂತೂ ತುಂಬಾ ಮಳೆನೇ ಆಗಿ ಎಷ್ಟೋ ಜನಗಳು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರಪ್ಪ. ಕರ್ತನೆ, ಕೆಲವು ಕಡೆ ಸ್ವಾಮಿ ವಿಪರೀತವಾಗಿ ನೀನು ಅದ್ಭುತವನ್ನು ಮಾಡಿದ್ದೀರಪ್ಪ. ಕೆಲವು ಕಡೆ ಇನ್ನು ಮಳೆ ಆಗಿಲ್ಲ ಸ್ವಾಮಿ, ಅವರು ಇನ್ನು ಬೀಜಗಳು ಕೂಡ ಬಿತ್ತಿಲ್ಲಪ್ಪ. ಈ ಮಳೆಗಾಗಿ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ, ಆಕಾಶವನ್ನು ನೋಡ್ತಾ ಇದ್ದಾರೆ ಸ್ವಾಮಿ. ಅಂತವ್ರ ಕಡೆ ನೀನು ಮಳೆಯನ್ನು ಸುರಿಸು ದೇವ. ಆದಷ್ಟು ಬೇಗ ನಿನ್ನ ಮಕ್ಕಳು ಅವ್ರು ಏನ್ ನೀನ್ ನಂಬ್ಕೊಂಡಿದ್ದಾರೋ ಆ ಬೀಜಗಳನ್ನ ಬಿತ್ತಿ ಬೆಳೆಯುವಂತೆ ಸ್ವಾಮಿ ನಿನ್ನ ಸಹಾಯವನ್ನು ಮಾಡು ಸ್ವಾಮಿ. ನಿನ್ನ ಅದ್ಭುತವನ್ನು ಮಾಡು ಸ್ವಾಮಿ. ಆ ಮಳೆಯನ್ನು ಮಳೆ ಇಲ್ಲದ ಕಡೆ ಸುರಿಸುವಂತೆ ಸ್ವಾಮಿ ನೀನು ಆಜ್ಞೆ ಮಾಡಪ್ಪ ದೇವ. ಈ ಲೋಕವನ್ನು ಬಿಟ್ಟು ಹೋದಂತ ಪ್ರತಿಯೊಂದು ಕುಟುಂಬಗಳನ್ನು ನೀನು ಅವರಿಗೆ ಹೆಚ್ಚಿನ ಬಲವನ್ನು, ಶಾಂತಿ, ಸಮಾಧಾನವನ್ನು ಕೊಟ್ಟು ಆ ಕುಟುಂಬದಲ್ಲಿ ನೀನಿದ್ದು ಸ್ವಾಮಿ ಅವರಿಗೆ ಧೈರ್ಯವನ್ನು ಕೊಟ್ಟು ಆ ಕುಟುಂಬಗಳನ್ನು ನೀನು ಸಲಹೆ ಮಾಡು ಸ್ವಾಮಿ. ಹೌದು ಕರ್ತನೆ ದೇವ, ಈ ಲೋಕದಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ನಿನಗೆ ಗೊತ್ತಿದೆಯಪ್ಪ. ನಿನಗೆ ಗೊತ್ತಿಲ್ಲದಿದ್ ಯಾವುದೂ ಇಲ್ಲ. ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಬೇಕಾದ್ರೂ ಅದು ನಿನ್ನ ಆಜ್ಞೆ ಆಗಿರ್ಬೇಕಪ್ಪ. ಕರ್ತನೆ, ಈ ಲೋಕದಲ್ಲಿ ನಡೆಯುವಂತ ಪ್ರತಿಯೊಂದು ಪಾಪಗಳನ್ನು ಕೂಡ ಕ್ಷಮಿಸಪ್ಪ. ಎಷ್ಟೋ ಜನ ತಿಳಿಯದು ಪಾಪಗಳು ಮಾಡ್ತಾ ಇದ್ದಾರೆ ಸ್ವಾಮಿ. ಆ ಪಾಪಗಳೆಲ್ಲವನ್ನು ಕ್ಷಮಿಸಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಯಾಕಂದ್ರೆ ಸ್ವಾಮಿ ನೀನು ಕೊಟ್ಟಂತ ಈ ಲೋಕದಲ್ಲಿ ಬೆಳೀತಕ್ಕಂತ ನಿನ್ನ ಮಕ್ಕಳು ನಿನ್ನ ಉಸಿರಿನಿಂದ ಸ್ವಾಮಿ. ಕರ್ತನೆ, ಇವತ್ತಿನ ದಿವಸ ಸ್ವಾಮಿ ಈ ಮಕ್ಕಳು ಸ್ವಾಮಿ, ಈ ಮಕ್ಕಳೆಲ್ಲ ಹೋಗ್ಬಿಟ್ರೆ ನಿನ್ನನ್ನು ಸ್ತುತಿಸೋರು ಯಾರು, ಕೊಂಡಾಡೋರು ಯಾರು ಸ್ವಾಮಿ. ದೇವ, ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಪ್ರತಿದಿನವೂ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಮಕ್ಕಳಾಗಿ ಬೆಳೆಯುವಂತೆ ಪ್ರತಿಯೊಬ್ಬರಿಗೂ ಜ್ಞಾನ ಬುದ್ಧಿಯನ್ನು ಕೊಟ್ಟು ಕರುಣಿಸಿ ಕಾಪಾಡಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಮಳೆಯಿಂದ ಸ್ವಾಮಿ ಎಲ್ಲೆಲ್ಲಿ ನೋಡು ಸ್ವಾಮಿ ವಿಪರೀತ ಚಳಿ. ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಸ್ವಾಮಿ ಜ್ವರ, ಡೆಂಗ್ಯೂ ಜ್ವರ, ಯಾವ್ದೋ ಪಕ್ಷಿ ಜ್ವರನಂತೆ ಸ್ವಾಮಿ, ಈ ತರ ನಾನಾ ಕಾಯಿಲೆಗಳಿಂದ ನಿನ್ನ ಮಕ್ಕಳು ಬಳಲ್ತಾ ಇದ್ದಾರೆ ಸ್ವಾಮಿ. ಎಷ್ಟೋ ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ ಸ್ವಾಮಿ. ಚಿಕ್ಕ ಮಕ್ಕಳೆಲ್ಲಾನು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ಈ ಒಂದು ದಿನದಲ್ಲಿ ಸ್ವಾಮಿ ವೈದ್ಯನಿಗಿಂತ ಘನ ವೈದ್ಯ ನೀನು ಸ್ವಾಮಿ. ಏನೇ ಕಾಯಿಲೆಗಳು ಬಂದನು ಸ್ವಾಮಿ ನಿನ್ನಲ್ಲಿ ಮೊಣಕಾಲುವರಿ ಪ್ರಾರ್ಥಿಸುವಾಗ ಕರ್ತನೆ
ಕ್ಷಣದಲ್ಲಿ ಬಿಡುಗಡೆಯನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವದಿಸುವಂತ ತಂದೆ ನೀನು ಸ್ವಾಮಿ. ಹೌದಪ್ಪ, ಈ ದಿನದಲ್ಲಿ ಈ ಒಂದು ಜ್ವರದಿಂದ ಬಿಡುಗಡೆಯನ್ನು ಕೊಟ್ಟು ನಿನ್ನ ಮಕ್ಕಳೊಟ್ಟಿಗೆ ನೀನಿದ್ದು ಸ್ವಾಮಿ ಧೈರ್ಯವನ್ನು ಕೊಟ್ಟು, ನಾನಿರುವಾಗ ನೀವು ಭಯಪಡಬೇಡ್ರಿ ಅಂತ ಹೇಳಿದಂತ ದೇವರು ನೀವು ಸ್ವಾಮಿ. ಇವತ್ತು ದಿವಸ ನಿನ್ನ ಮಕ್ಕಳನ್ನು ಕಾಯುವ ದೇವರು ನೀವೇ ಸ್ವಾಮಿ. ರಕ್ಷಿಸುವಂತ ದೇವರು ನೀವೇ ಅಪ್ಪ. ಈ ಜ್ವರದಿಂದ ಪ್ರತಿಯೊಂದು ಮಕ್ಕಳನ್ನು ಬಿಟ್ಟು ಆಶೀರ್ವದಿಸು ಸ್ವಾಮಿ. ಸ್ತೋತ್ರವಾಗಲಿ ಅಪ್ಪ. ತಂದೆ, ಸುವಾರ್ತೆ ಬಗ್ಗೆ ಸ್ವಾಮಿ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ಈ ಲೋಕದಲ್ಲಿ ಸ್ವಾಮಿ ಸುವಾರ್ತೆ ಎಲ್ಲಾ ಕಡೆ ಕಡಿಮೆ ಆಗಿರೋದ್ರಿಂದ ಸ್ವಾಮಿ ಯಾರು ಸುವಾರ್ತೆ ಸಾರ್ತಾ ಇಲ್ಲಪ್ಪ. ಆನ್ಲೈನ್ ಮುಖಾಂತರ ಕೂಡ ಸ್ವಾಮಿ ಯಾರು ಸರಿಯಾಗಿ ನಿನ್ನ ವಾಕ್ಯಗಳನ್ನು ಅರ್ಥೈಸಿಕೊಂಡು ನಡೀತಾ ಇಲ್ಲಪ್ಪ. ಕರ್ತನೆ, ಎಲ್ಲಾ ಬೋಧಕರನ್ನು ಎಚ್ಚರಿಸು ಸ್ವಾಮಿ. ಪ್ರತಿಯೊಂದು ಹಳ್ಳಿ ಕೂಡ ಪ್ರತಿಯೊಂದು ಮಕ್ಕಳಿಗೆ ನಿನ್ನ ಸುವಾರ್ತೆ ತಲುಪುವಂತೆ ಸ್ವಾಮಿ ನಿನ್ನ ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ. ಎಲ್ಲ ನಿನ್ನ ಮಕ್ಕಳು ಸ್ವಾಮಿ ಈ ಒಂದು ಸುವಾರ್ತೆಯನ್ನು ಕೇಳಿ ಎಚ್ಚೆತ್ತುಕೊಂಡು ಸ್ವಾಮಿ ಲೋಕದಲ್ಲಿ ಒಳ್ಳೆ ಮಕ್ಕಳಾಗಿ ಬೆಳೆದು ನಿನ್ನ ಮಾರ್ಗವನ್ನು ತಿಳಿದುಕೊಳ್ಳುವಂತ ಜ್ಞಾನವನ್ನು ಬುದ್ಧಿಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ತಂದೆ, ಈಗ ಸ್ವಾಮಿ ಎಷ್ಟೋ ಜನ ಸ್ವಾಮಿ ಇವತ್ತಿನ ದಿವಸದಲ್ಲಿ ಕಷ್ಟ, ದುಃಖ, ನೋವು, ಸಂಕಟ, ಬಾಧೆ, ಕಾಯಿಲೆಗಳಲ್ಲಿ ಸ್ವಾಮಿ ಇದ್ದಾರಪ್ಪ. ಅಂತವರೆಲ್ಲರೊಟ್ಟಿಗೆ ನೀನಿದ್ದು ಸ್ವಾಮಿ ಅವರನ್ನು ಸಂತೈಸು, ಆಶೀರ್ವದಿಸು, ಅವರನ್ನು ಬಲಪಡಿಸು ಸ್ವಾಮಿ. ನೀನು ಮಾಡಿದಂತ ಉಪಕಾರವನ್ನು ಸ್ಮರಿಸಿ ಸ್ವಾಮಿ. ನೀನು ಮಾಡಿದಂತ ಅದ್ಭುತ ಕಾರ್ಯಗಳೆಲ್ಲವನ್ನು ನೆನೆಸಿ ನಿನ್ನ ಸನ್ನಿಧಾನಕ್ಕೆ ಓಡೋಡಿ ಬಂದು ಅಪಾ ತಂದೆಯಂತೆ ಬೇಡುವಂತೆ ಸ್ವಾಮಿ ಅವರನ್ನು ಎಚ್ಚರಿಸಪ್ಪ, ಗುಣಪಡಿಸು ದೇವ. ಹೌದು ಕರ್ತನೆ, ನಿನ್ನ ಒಂದು ಅಭಯಹಸ್ತವನ್ನು ಚಾಚಿ ಲೋಕದ ಮೇಲೆ ಅಭಯಹಸ್ತವನ್ನು ಚಾಚಿ ಆಶೀರ್ವದಿಸು. ನಿನ್ನ ಪರಿಶುದ್ಧ ರಕ್ತವನ್ನು ನಿನ್ನ ಮಕ್ಕಳಿಗಾಗಿ ಸುರಿಸಿದೀಯಪ್ಪ. ಹೌದು ಕರ್ತನೆ, ನಿನ್ನ ರಕ್ತದಿಂದ ಇವತ್ತೆಲ್ಲರೂ ಅರ್ಥೈಸಿಕೊಂಡು ಸ್ವಾಮಿ ನಾವು ಸ್ವಾಮಿ ನೀನು ಮಾಡಿದಂತ ಪ್ರತಿಯೊಂದು ಸುವಾರ್ತೆಗಳನ್ನು ಹಳ್ಳಿಗೆ ತಲುಪಿಸಿ ನೀನು ನಮಗೆ ತಿಳಿಸಿಕೊಟ್ಟಂತ ವಾಕ್ಯಗಳನ್ನು ನಾವು ಅರ್ಥೈಸಿಕೊಂಡು ನಿನ್ನ ಸೇವೆಯಲ್ಲಿ ಇರುವುದಂತೆ ನಮ್ಮನ್ನು ಆಶೀರ್ವದಿಸು, ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಈ ಕೂಟದಲ್ಲಿ ಸೇರ್ತಕ್ಕಂತ ಪ್ರತಿಯೊಬ್ಬರಿಗಾಗಿ ನಾನು ಬೇಡ್ತಾ ಇದ್ದ ಸ್ವಾಮಿ. ರಾಜೇಶ್ವರಿ ಮೇಡಮ್ಗಾಗಿ ನಾನು ಬೇಡ್ತಾ ಇದ್ದ ಸ್ವಾಮಿ, ಅವರನ್ನು ಮುಟ್ಟು. ಅವರ ಕುಟುಂಬದಲ್ಲಿ ನೀನು ಒಡೆಯನಾಗಿದ್ದು ಆ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು, ನೋವು, ಸಂಕಟಗಳಿದ್ದರೆ ಸ್ವಾಮಿ ಈ ಕ್ಷಣದಲ್ಲಿ ನೀನು ಅವರಿಗೆ ಬಿಡುಗಡೆ ಕೊಟ್ಟು ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಈ ಒಂದು ಕೂಟದಲ್ಲಿ ಸೇರುವಾಗ ಸ್ವಾಮಿ ಅವ್ರು ಯಾವ ರೀತಿಯಲ್ಲಿ ನಿನ್ನಲ್ಲಿ ಏನ್ ಬೇಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಎಲ್ಲವನ್ನು ಬಲ್ಲಾತನ ತಿಳಿದವನು ನೀನು ಸ್ವಾಮಿ. ಆ ಕುಟುಂಬಕ್ಕೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಆಶೀರ್ವದಿಸು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಹಿರಿಯರಾದ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಸ್ವಾಮಿ, ಅವರ ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಮುಂಜಾನೆ ಸ್ವಾಮಿ 5 ಗಂಟೆಗೆ ಎದ್ದು ಸ್ವಾಮಿ ನಿನ್ನ ಸತ್ಯವೇದ ಸುವಾರ್ತೆಯನ್ನು ಪ್ರತಿಯೊಂದು ಮಕ್ಕಳಿಗೂ ತಿಳಿಸಿಕೊಡುವಾಗ ಸ್ವಾಮಿ ಅವರಿಗೆ ಹೆಚ್ಚಿನ ಬಲವನ್ನು, ಆರೋಗ್ಯವನ್ನು, ಶಕ್ತಿಯನ್ನು ಕೊಡು ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ನಿನ್ನ ಸೇವೆಯಲ್ಲಿ ಬೆಳೆದು ನಿನಗೆ ಮಹಿಮೆ ತರುವಂತ ಮಗನಾಗಿ ಬೆಳೆಸು ಸ್ವಾಮಿ. ಹೌದು ಕರ್ತನೆ, ನಿನ್ನ ಎಷ್ಟೋ ಜನ ಮಕ್ಕಳಿಗೆ ಸತ್ಯವೇದದ ವಾಕ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರಪ್ಪ. ಮೂಲೆ ಮೂಲೆಗೂ ತಲುಪುವಂತೆ ನಾವು ಕೂಡ ಸ್ವಾಮಿ ಈ ವಾಕ್ಯಗಳನ್ನು ಕೇಳಿ ಇತರರಿಗೆ ಮಾದರಿಯಾಗಿ ನಿನ್ನ ಸತ್ಯವೇದಗಳನ್ನು ತಿಳಿಸಿಕೊಡುವಂತೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ಎಂದೂ ನಿನ್ನನ್ನು ಮರೆಯದಂತೆ ನಾವೆಲ್ಲರೂ ಪ್ರತಿಯೊಬ್ಬರಲ್ಲಿ ಸ್ವಾಮಿ ನಾವು ಮಾತಾಡುವಾಗ ನಿನ್ನ ಒಂದು ಸಂದೇಶವನ್ನು ಅವ್ರಿಗೆ ತಿಳಿಸಿಕೊಡುವಂತೆ ನಮ್ಮ ಜ್ಞಾನವನ್ನು, ಬುದ್ಧಿಯನ್ನು ಕೊಡಪ್ಪ. ಹೌದು ಕರ್ತನೆ, ಇವತ್ತೊಂದು ದಿವಸ ಸ್ವಾಮಿ ಎಷ್ಟೋ ಜನ ಈ ಸುವಾರ್ತೆಯಿಂದ ಸ್ವಾಮಿ ಕಡಿಮೆ ಆಗ್ತಾ ಬರ್ತಾ ಇದೆಯಪ್ಪ. ಅಪ್ಪ, ನೀನು ಆದಷ್ಟು ಬೇಗ 2ನೇ ಸರಿ ಬರೋಣವಾಗಿರೋದ್ರಿಂದ ಸ್ವಾಮಿ ನಾವು ಇನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ಜನಗಳಿಗೆ ಈ ಸತ್ಯವೇದದ ವಾಕ್ಯಗಳನ್ನು ತಿಳಿಸಿಕೊಡುವಂತೆ ಸ್ವಾಮಿ ನಮ್ಮನ್ನು ಎಚ್ಚರಿಸು, ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ಆ ಕುಟುಂಬದಲ್ಲಿ ಸ್ವಾಮಿ ನೀನಿದ್ದು ಮೊನ್ನೆ ಕೂಡ ಸ್ವಾಮಿ ಅವರಿಗೆ ಹುಷಾರಿಲ್ದಿರ ಜ್ವರ ಬಂದು ಸ್ವಾಮಿ ಅಂತ ಸಮಯದಲ್ಲೂ ಕೂಡ ಸ್ವಾಮಿ
ಅವರು ಭಯಪಡದೆ ನಿನ್ನ ಸತ್ಯವೇದ ವಾಕ್ಯಗಳನ್ನು ಪ್ರತಿಯೊಂದು ಮಕ್ಕಳಿಗೆ ತಿಳಿಸಿಕೊಡುವಂತೆ ಸ್ವಾಮಿ ನೀನು ಅವರನ್ನು ಮುಟ್ಟಿದ್ಯಾ, ಅದ್ಭುತ ಮಾಡಿದ್ದೀರ ಸ್ವಾಮಿ, ಶಕ್ತಿ ಬಲವನ್ನು ಕೊಟ್ಟಿದ್ದೀರ ಸ್ವಾಮಿ. ಕರ್ತನೆ, ನೀನು ಅವರ ಕುಟುಂಬದಲ್ಲಿದ್ದು ಸ್ವಾಮಿ ನೀನು ನಡೆಸಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಸರ್ವಶಕ್ತನಾದ ದೇವರೇ, ಈ ಕುಟುಂಬದಲ್ಲಿ ಇನ್ನೂ ಅನೇಕರು ಬಂದು ಸೇರುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಮುಂಜಾನೆ ಪ್ರಾರ್ಥನೆ ಪ್ರತಿಯೊಬ್ಬರಿಗೂ ಒಂದು ಆಶೀರ್ವಾದದಾಯಕವಾದ ಒಂದು ಪ್ರಾರ್ಥನೆಯಾಗಿದೆಯಪ್ಪ. ಪ್ರತಿಯೊಬ್ಬರು ಈ ಕೂಟದಲ್ಲಿ ಬಂದು ಸೇರುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಇನ್ನು ಹೆಚ್ಚು ಹೆಚ್ಚು ಜನರು ಕೂಟಕ್ಕೆ ಸೇರುವಂತೆ ಸ್ವಾಮಿ ನೀನು ಕಾರ್ಯವನ್ನು ಮಾಡು. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೊಪ್ಪಿಸ್ತಾ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರ ಮಾಡಿ ಪ್ರತಿಯೊಂದು ಕುಟುಂಬಗಳನ್ನು ನೀನು ಮುಟ್ಟು ಆಶೀರ್ವದಿಸು. ಎಲ್ಲಾ ನಿನ್ನ ಮಕ್ಕಳನ್ನು ಅಗತ್ಯವನ್ನು ದಯಪಾಲಿಸಿಕೊಟ್ಟು ನೀನು ನಡೆಸಪ್ಪ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈಗ ಸ್ವಾಮಿ, ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನಾ ಕೂಟಗಳನ್ನು ಆಶೀರ್ವದಿಸು. ಸಭೆಗಳನ್ನು, ಸಭಾಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಈ ದಿನದಲ್ಲಿ ಅವರಿಗೆ ಅಗತ್ಯವನ್ನು ದಯಪಾಲಿಸಿಕೊಡಪ್ಪ. ಅವರು ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಅವರು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ನಿನ್ನ ದೂತರ ಮುಖಾಂತರ ಅವರನ್ನು ಆವರಿಸಿ ನಡೆಸು ಕಾಯ್ದಕ್ಕಪ್ಪ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ಮತ್ತೊಂದು ಆವರ್ತಿ ಎಲ್ಲಾ ವಿಷಯಗಳಿಗಾಗಿ ಸ್ವಾಮಿ, ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳಿಗಾಗಿ ನಾನು ನಿನ್ನಲ್ಲಿ ಬೇಡುವನಾಗಿದ್ದೇನೆ ಸ್ವಾಮಿ. ಎಲ್ಲಾ ವಿಷಯಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತನೇ, ನಿನ್ನಿಂದ ಎಲ್ಲವೂ ಸಾಧ್ಯಪ್ಪ. ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ತನು ಮನ ಎಲ್ಲವೂ ನಿಮಗೆ ಅರ್ಪಿಸ್ತಾ ಇದೀವಪ್ಪ. ಕಾಯುವಾತನು, ನಡೆಸುವಾತನು, ನಮ್ಮನ್ನು ಆಶೀರ್ವದಿಸಿ ನಮಗೆ ಅಗತ್ಯವನ್ನು ದಯಪಾಲಿಸಿಕೊಡುವಾತನು ನೀನೇ ಆಗಿರುವಾಗ ಸ್ವಾಮಿ, ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಬೆಳೆದು ನಿನ್ನ ಮಾರ್ಗವನ್ನು ನಾವು ಕಂಡುಕೊಳ್ಳುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ನಮ್ಮ ಚಿಂತೆ ಭಾರಗಳೆಲ್ಲ ನಿನ್ ಮೇಲೆ ಹಾಕಿದೆಯಪ್ಪ. ನಡೆಸುವಾತ ನೀನೇ ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ನಮ್ಮನ್ನೆಲ್ಲ ಆವರಿಸಿ ನಿನ್ನ ಪರಿಶುದ್ಧ ರಕ್ತದ ಅಡಿದಾವರಲ್ಲಿ ನಮ್ಮನ್ನೆಲ್ಲರೂ ನಡೆಸು ಸ್ವಾಮಿ. ನಾವು ಒಂದೊಂದು ಹೆಜ್ಜೆಯನ್ನು ಇಡುವಾಗ ಸ್ವಾಮಿ, ನಿನ್ನ ದೂತರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಎಚ್ಚರಿಸಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಿ ನಡೆಯುವಂತೆ ನಮ್ಮನ್ನು ಎಚ್ಚರಿಸಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ಎಂದು ಮರೆಯದಂತೆ ಸ್ವಾಮಿ, ನಾವು ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ಕೋಟಿ ಕೋಟಿ ಸ್ತೋತ್ರವಾಗಲಿ ಸ್ವಾಮಿ. ಈಗ ಸ್ವಾಮಿ, ಈ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರು ಸ್ವಾಮಿ, ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳು, ಎಷ್ಟು ಕೋಟಿ ಜನಗಳಿದ್ದಾರೆ ಸ್ವಾಮಿ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿ ಒಂದೊಂದು ಆತ್ಮಗಳನ್ನೊಟ್ಟಿಗೆ ನೀವು ಮಾತಾಡು ಸ್ವಾಮಿ. ಕಾರ್ಯ ಮಾಡಪ್ಪ ಕರ್ತನೆ. ಈಗ ಸ್ವಾಮಿ, ಈ ಒಂದು ಲೋಕದಲ್ಲಿರುವ ಎಲ್ಲಾ ರಾಜ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಪ್ರತಿಯೊಂದು ರಾಜ್ಯಗಳಲ್ಲಿ ಸ್ವಾಮಿ ನಿನ್ನ ಒಂದು ಅದ್ಭುತಗಳು ನೋಡಿ, ಒಂದೊಂದು ರಾಜ್ಯದಲ್ಲಿ ಸ್ವಾಮಿ, ಒಂದೊಂದು ಹಳ್ಳಿನಲ್ಲಿ, ಒಂದೊಂದು ಪಟ್ಟಣದಲ್ಲಿ ನಿನ್ನ ದೇವಾಲಯ ಕಟ್ಟುವಂತೆ ಸ್ವಾಮಿ ಪ್ರತಿಯೊಬ್ಬರಿಗೂ ಎಚ್ಚರಿಸಪ್ಪ. ಹೌದು ಕರ್ತನೆ, ಇವತ್ತಿನ ಸತ್ಯ ದೇವರು ಯಾರೆಂದು ನಿನ್ನ ಮಕ್ಕಳೆಲ್ಲರೂ ಅರ್ಥಕೊಳ್ಳಲಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈಗ ಸ್ವಾಮಿ ನಾನು ಅಪ್ಪ ತಂದೆಗೆ ಸ್ತೋತ್ರವಾಗಲಿ ನಿನಗೆ. ಈ ಗ್ರಾಮವನ್ನು ಆಶೀರ್ವಾದ ಮಾಡು. ಈ ಗ್ರಾಮದಲ್ಲಿರೋ ಪ್ರತಿಯೊಂದು ಕುಟುಂಬಗಳು ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ಒಂದೊಂದು ಕುಟುಂಬದಲ್ಲಿ ನೀನು ಇದ್ದು ಸ್ವಾಮಿ ಅವರನ್ನು ಎಚ್ಚರಿಸಿ ಕಾಪಾಡು. ಅಪ್ಪ, ನಮ್ಮ ಮನೆಯ ಸುತ್ತಿರೋ ನೆರವರೆ ಕುಟುಂಬಗಳನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಅಪ್ಪ, ಆ ಕುಟುಂಬಗಳಲ್ಲಿ ಏನೇ ಸಮಸ್ಯೆಗಳು ಇದನ್ನು ಕೂಡ ಸ್ವಾಮಿ ನೀನು ಅದನ್ನು ಆಶೀರ್ವದಿಸು ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಈಗ ಅಪ್ಪ ಸ್ವಾಮಿ, ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೊಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆಯಿಂದ ಪಡಲಿ. ಪ್ರತಿ ಒಬ್ಬೊಬ್ಬರು ನಿನ್ನ ವಾಕ್ಯಗಳನ್ನು ಕಲಿತು ಅಪ್ಪ ವಾಕ್ಯಗಳ ಪ್ರಕಾರ ಜೀವಿಸಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ಈ ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಬಂಧು ಬಾಂಧವರ ಕುಟುಂಬಗಳಿಗಾಗಿ, ಅಕ್ಕ ತಂಗಿಯರ ಕುಟುಂಬಗಳಿಗಾಗಿ ಸ್ವಾಮಿ ನಾನು ಬೇಡೋನಾಗಿದ್ದೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ಇವತ್ತಿನ ದಿವಸ ನೀನು
ಸಹಾಯ ಮಾಡ್ತಾನೆ ಇದೆಯಪ್ಪ. ಯಾರೇ ಕಷ್ಟ ದುಃಖಗಳಲ್ಲಿ ನಾವಿದ್ದು ನಿನ್ನಲ್ಲಿ ಬೇಡುವಾಗ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಇದ್ದೀರಪ್ಪ. ಇದಕ್ಕಾಗಿ ನಾವು ಸ್ವಾಮಿ ಉಸಿರಿರುವ ತನಕ ನಮ್ಮ ಕುಟುಂಬದವರು ಪ್ರತಿಯೊಬ್ಬರು ನಿನ್ನ ಸೇವೆ ಮಾಡಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಮಗೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ನೀ ದೂರ ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ತಂದೆ, ನನ್ನನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ನನ್ನಲ್ಲಿರ್ತಕ್ಕಂಥ ಲೋಪ ದೋಷಗಳೆಲ್ಲ ತೆಗೆದಾಕು. ನಿನ್ನ ಪರಿಶುದ್ಧ ರಕ್ತವನ್ನು ನನ್ನಲ್ಲಿ ಸುರಿಸು ಸ್ವಾಮಿ. ಏಕ ಮನಸ್ಸುಳ್ಳವನಾಗಿ ನಿನ್ನ ಮಗನಾಗಿ ನಿನ್ನಲ್ಲಿ ಪ್ರಾರ್ಥನೆಯಲ್ಲಿ ನೀನು ಹೆಚ್ಚಾಗಿ ಬೆಳೆದು ಹೆಚ್ಚಿನ ಪ್ರಾರ್ಥನೆ ಮಾಡುವಂತೆ ನನಗೆ ಶಕ್ತಿಯನ್ನು ಬಲವನ್ನು ಕೊಡು. ನನ್ನಲ್ಲಿರ್ತಕ್ಕಂಥ ಅಸ್ವಸ್ಥಗಳೆಲ್ಲ ತೆಗೆದಾಕು ಸ್ವಾಮಿ. ನಾನು ಕೂಡ ಸ್ವಾಮಿ ಒಂದು ವಾರದಿಂದ ಹುಷಾರಿಲ್ದಿರ ಇರುವಾಗ ಸ್ವಾಮಿ ಪ್ರತಿಯೊಬ್ಬರು ಬೋಧಕರು ನನಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ. ಆ ಪ್ರಾರ್ಥನೆಯಿಂದ ಸ್ವಾಮಿ ನಾನು ಕೂಡ ಸ್ವಾಮಿ ಹುಷಾರಾಗಿದ್ದೀನಪ್ಪ. ಪ್ರಾರ್ಥನೆಯಲ್ಲಿ ನೀವೇ ಬಲವಿದೆ, ಶಕ್ತಿ ಇದೆ ಅಂತ ಸ್ವಾಮಿ. ಪ್ರತಿಯೊಬ್ಬರು ಸ್ವಾಮಿ ಇವತ್ತಿನ ದಿವಸ ಪ್ರಾರ್ಥನೆಯನ್ನು ಲಾಲಿಸಿ ದೇವರಿಗೆ ಹೆಚ್ಚಿನ ಪ್ರಾರ್ಥನೆ ಮಾಡುವಾಗ ಹೆಚ್ಚಿನ ಬಲವನ್ನು ದೇವರು ಆಶೀರ್ವದಿಸ್ತಾರೆ ಅಂತ ತಿಳಿಸ್ಕೊಟ್ಟಿದ್ರಪ್ಪ. ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರ ನಿನ್ನನ್ನು ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಕರ್ತನೆ. ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದು ಆವೃತ್ತಿ ಸ್ವಾಮಿ ಈ ದಿನದಲ್ಲಿ ನಡೆದಂತ ಎಲ್ಲಾ ಪ್ರಾರ್ಥನೆಗಳನ್ನು ಎಲ್ಲಾ ಬೋಧಕರನ್ನು ಕೂಡ ಅವರ ಕುಟುಂಬನ ಅವರ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಸ್ವಾಮಿ. ಈ ದಿನದಲ್ಲಿ ನಡೆದಂತ ಎಲ್ಲಾ ಜ್ವರಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಸ್ವಾಮಿ. ಅಪ್ಪ ಎಲ್ಲಾ ಮಕ್ಕಳನ್ನು ನೀನೆ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬೊಬ್ಬರು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ಈ ಕುಟುಂಬದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಅವರ ಕುಟುಂಬನ ಅವರ ಮಕ್ಕಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನನ್ನನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬಿಡಿ ಹೊಂದಿದ್ದೇನೆ ನಮ್ಮ ಜೀವಳ ತಂದೆಯೇ. ಆಮೇನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸೇವೆಯಲ್ಲಿ ಆಲೈಸುವಂತ ದೇವರ ಮಕ್ಕಳ ಸಂಗಡ, ಕಷ್ಟ ಸಂಕಟ ಬಾಧೆ ಬಂಧನಗಳ ಬಿಡುಗಡೆಗಾಗಿ ಹಂಬಲಿಸಿ ಮೊರೆ ಇಡುತ್ತಿರುವ ಪ್ರತಿಯೊಂದು ಆತ್ಮದ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಲೋಕ ಸಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಕೊನೆ ಕಾಲದಲ್ಲಿ ಆತನ ಯೋಜನೆಯನ್ನು ಪೂರೈಸುವ ಹಾಗೆ ನಮ್ಮನ್ನ ಚೈತನ್ಯ ಪಡಿಸಲಿ, ನಮ್ಮನ್ನ ಬಲಪಡಿಸಲಿ. ಆತನ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರ್ತೇನೆ. ದೇವರ ಮೇಲೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಈಗ ಆರೋಗ್ಯ ಚೆನ್ನಾಗಿದಿಲ್ಲ ಪಾಸ್ಟರ್? ಇವಾಗ ಚೆನ್ನಾಗಿದ್ದೀನಿ. ದೇವ್ರ ಇದ್ದೀನಿ. ಓಕೆ ಪಾಸ್ಟರ್. ಪ್ರಾರ್ಥನೆ. ದೇವರು ನಮ್ಮೆಲ್ಲರನ್ನ ಕಾಪಾಡಿದ್ದಾರೆ. ಮತ್ತೆ ಸೇವೆ ನಡೆಯುವಾಗೆ ನಮ್ಮನ್ನು ನಡೆಸಿದ್ದಾರೆ. ಹೀಗೆ ನಾವು ದಿನನಿತ್ಯ ದೇವರ ಸನ್ನಿಧಾನದಲ್ಲಿ